ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ. ಖುಷಿ ಆಯ್ತು ತುಂಬಾ. ಏನ್ ಮಾಡ್ತಿದ್ದೆ? ಎಷ್ಟೆಲ್ಲ ಕೊಟ್ರು ಮತ್ತೆ ನಾವು ಪರೀಕ್ಷೆ ಬಿಟ್ಟಿದ್ದಲ್ಲ, ತಪ್ಪಿದ್ದಲ್ಲ ನಮ್ಗುನು. ಅದು ಒಳ್ಳೇದಾಗ್ತಾ ಇಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್. ಒಳ್ಳೇದಾಗ್ತಾ ನಾವು ಪುಸ್ತಕ ಏನ್ ಮಾತಾಡಿದಾರೆ ಓಕೆ, ಅದನ್ನ ತಲೆ ಕೆಡ್ಸ್ಬೋದು. ಅವ್ರು ಹೇಳಿರೋದು 15 ಇಲ್ಲ ಅಂದ್ರೆ ಕ್ಯಾಬಿನೆಟ್ +5 ಅಂತ. ಆಮೇಲೆ ನನ್ನ ಮಗನ್ ಕೇಸ್ ಮೊದ್ಲು. ಮಂತ್ರಿ ಆಗ್ತಾರೆ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀರಿ? ಕೇಸ್ ಅಂತೂ 100ಕ್ಕೂ ನಮ್ ಕೈಲ ಇರುತ್ತೆ, ಮಂತ್ರಿ ಆಗ್ತಾರೆ. ಹೊರಗ್ ಬಂದ್ರೆ ಸಾಕು ನಾನು ಅಲ್ಲಿಂದ. ಈಗ ನಾನು 30 ಕೇಸ್ ಎದುರಿಸಿನ ನೋವೇನು ಅಂತ ನನಗೂ ಗೊತ್ತಿದೆ. ಏನ್ ಕೇಸ್ ಇದೆ ಮಗನ್ ಆಕ್ಚುಲಿ? ಮೈನಿಂಗ್ ಕೇಸ್ ಸರ್, ಗೊತ್ತಿದೆಯಲ್ಲ ನಿಮ್ಗೆ ಎಲ್ಲ. ಗೊತ್ತಾಯ್ತು. ಸರ್ಕಾರನೇ ಇರೋದ್ರಿಂದ ಅದೇನ್ ತೊಂದರೆ ಇಲ್ಲ, ಅದನ್ನ ತಲೆ ಕೆಡ್ಸ್ಕೊಬಿಡಿ. ಅದ್ರ ಯಡಿಯೂರಪ್ಪನವರೇ ಇರೋದ್ರಿಂದ ಇನ್ನೊಬ್ರು ಭವಿಷ್ಯ ಹಾಳು ಮಾಡ್ಕೊಂಡು ನಮ್ಮ ಭವಿಷ್ಯ ಉದ್ಧಾರ ಮಾಡ್ಕೊಳ್ಳೋ ಪ್ರಶ್ನೆ ಏನಿಲ್ಲ ಮೇಡಮ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು, ಖಂಡಿತ ಒಳ್ಳೇದಾಗುತ್ತೆ. ನಾವ್ ಅವ್ರಿಗೆ ಹೇಳ ಹಂಗಿದ್ರೆ ಖಂಡಿತ ಹೇಳಿ. ನೀವು ಏನು ನಾ ಹೇಳ್ತಿಲ್ಲ, ಏನೋ ನಮ್ಗೇನೋ ಒಳ್ಳೇದಾಗ್ಬೇಕು ಅಂತೇಳಿ ಇನ್ನೊಬ್ರು ಅನ್ಯಾಯ ಮಾಡೋ ಪ್ರಶ್ನೆ ಇಲ್ಲ. ಅದ್ರಲ್ಲೂ ಯಡಿಯೂರಪ್ಪರ ಆ ಪ್ರಶ್ನೆನೇ ಇಲ್ಲ. ಆತರ ತಲೆ ಕೆಡ್ಸ್ಕೋದು. 2 ಆಪ್ಷನ್ ಅಲ್ಲಿ ನಾನು ಯಾವ್ದು ಒಪ್ಕೊಂಡ್ರು ಆಗುತ್ತೆ. ಯಾವ್ದು ಒಪ್ಸಿದ್ರು 100% ಆಗುತ್ತೆ. 100% ಆಗುತ್ತೆ. ಮತ್ತೆ ದೇವರ ಪ್ರಮಾಣ ಹೇಳ್ತೀನಿ, ನಿಮ್ಗೆ ಯಾವ್ದೇ ರೀತಿ ಅನ್ಯಾಯ ಬಿಡೋದಿಲ್ಲ, ತಲೆ ಕೆಡ್ಸ್ಕೊಬಿಡಿ.